ದುಷ್ಟರ ಸಂಹಾರ ಶಿಷ್ಟರ ಪರಿಪಾಲನೆ ಎನಿಸಿಕೊಂಡರೆ ನನ್ನ ಕೋಟಿ ಕೋಟಿ ನಮನ ತಾವು ಅಮ್ಮ ಕಲಿಯುಗದಲ್ಲಿ ಕಾಡೋ ದುಷ್ಟರ ಸಂಹಾರಕ್ಕಾಗಿ ಮತ್ತೊಂದು ಯಾವುದಾದ್ರೂ ಅವತಾರವನ್ನು ತಾನು ಈ ಭೂಮಿಗೆ ಬರಲೇಬೇಕಮ್ಮ ನೀನು. ಯಾಕಂದ್ರೆ ನಮ್ಮಂತಹ ಬಡವರನ್ನ ಕಾಪಾಡೋ ತನಕ ರಕ್ಷಣೆ ನೀನು ಅಮ್ಮ. ಕುರಿ ಸೇವೆ ಭೂತಾಯಿ ಸೇವೆ ನಮ್ಮ ಉಸಿರು ಅಂತ ತಿಳಿದು ಸದಾ ನಿನ್ನ ಸೇವೆ ಮಾಡ್ತಾರ ಬದುಕಲು ಬಡವನು ನಾನು. ನನ್ನ ಪತಿ ಹಾಗೂ ನನ್ನ ವೈದ್ಯ ರಕ್ಷಣೆ ಮಾಡಿ ನನ್ನ ಸಂಸಾರವನ್ನು ಕಾಪಾಡೋ ಭೂಮಿ ನಿನ್ನದೇ ಕೊಡದೆ ತಾಯಿ, ನಿನ್ನದೇ ಕೊಡದೆ. ಬನ್ನಿ ಸ್ವಾಮಿ, ಈ ತಾಯಿ ಭೂತಾಯಿ ಭವತಾಯಿ ಕಳೆಯು ಆ ಮಹಾತಾಯಿ ಪೂಜೆ ಮುಗಿಸಿದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ನಿಮಗೆ ನನ್ನ ನಮಸ್ಕಾರಗಳನ್ನು. ಸ್ವಾಮಿ, ಇದೇನಿದು? ಆ ದೇವಿ ಹತ್ರ ಒಂಥರ ಕಠೋರವಾಗಿ ಕೈ ಮುಗಿತಾ ಇದ್ರಲ್ಲ, ಯಾಕೆ? ಹೌದು ಮಗಳ, ಹೌದು. ನಮ್ಮ ವೀರರು ಸತ್ತಿನ ಕಾಲದಲ್ಲಿ ಬಿದ್ದಿದ್ದಾರೆ. ಅಂದ್ರೆ ಏನು ಸ್ವಾಮಿ ಈ ನಿಜದ ಅರ್ಥ? ಇದರ ಅರ್ಥ ತಿಳಿದ ಬೆಳೆಸಿದರೆ ವ್ಯರ್ಥನ ನಾಗವನ್ನು ಹಾಳಾಗ್ತಿದೆಯಮ್ಮ, ಹಾಳಾಗ್ತಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನನ್ನಿಂದ ಏನಾದ್ರು ತಪ್ಪಾಯ್ತಾ? ನೋಡಿ ಸ್ವಾಮಿ, ಪತಿ ಸೇವೆ ಮಾಡುವ ಹೆಣ್ಣು 108 ವ್ರತ ಮಾಡುವ ಏನು ಫಲ ಅಂತ ಹಿಂದೆ ಹಿರಿಯರೇ ಹೇಳಿದ್ದಾರೆ. ನಿಮ್ಮ ಪಾದವೇ ನನಗೆ ಸರ್ವಸ್ವ, ನೀವು ಹೇಳುವ ಮಾತೇ ನನಗೆ ವೇದವಾಕ್ಯ. ಹೇಳಿ ನಿಮ್ಮ ಮಾತು ಯಾವುದು ಅಂತ ಸತ್ಯವಾಗೂ ನಿಮ್ಮ ಪಾದ ಸಾಕ್ಷ್ಯವನ್ನು ನಡೆಸಿಕೊಡ್ತೀನಿ. ಹೇಳಿ ಸ್ವಾಮಿ. ಈ ಮಾತಿನಲ್ಲಿ ತಪ್ಪು ಹೇಳಿದರೆ ಹೃದಯ ಬದಲಾಗ್ತಿದೆ ಮಗಳ, ಬದಲಾಗುತ್ತಿದೆ. ನಿತ್ಯ ನಿನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಒಂದನ್ನು ಹಾಕಿ ನನ್ನ ಪತಿಯನ್ನು ಉಳಿಸಿದಮ್ಮ, ಉಳಿಸಿದೆ. ಈ ರೀತಿ ಬಲಪಡಿಸಿದನು ರಾಮರಾಜನದು ಗೂಡಾಯಿತಮ್ಮ, ಗೂಡಾಯಿತು. ನನ್ನ ತಮ್ಮ ಬೀರನು. ಏನಾಯ್ತು ರೀ? ಬೀರ ಅಂತ ಮಾತನ್ನ ಅಡ್ಡಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಏನಾಯ್ತು ಬೀರನಿಗೆ? ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು ಗಂಡನಿಗೆ ಚಿಕ್ಕಮ್ಮ ಆ ಕೂಸನನ್ನು ಕೊಟ್ಟು ಮರುಭಾಗವನ್ನು ಸತ್ತು ಹೋಗಿದ್ದಾರಮ್ಮ, ಸತ್ತು ಹೋಗಿದ್ದಾಳೆ. ಸತ್ಯವಂತರಾಗಿ ಯಾವ ಕಾಲಕ್ಕಾದ್ರೂ ಅನಂತ ಮಗಳನ್ನು ಬಳಸಬಾರದು, ಬಳಸಬಾರದು. ಇದೇ ನನ್ನ ಆಸೆ. ಇದೇನು ಸ್ವಾಮಿ ನೀವು ಕೇಳುವ ಮಾತಾ ಇದು? ಅದರಲ್ಲಿ ನಮ್ಮ ಬೀರ ಅಂದ್ರೇನು ಸಾಮಾನ್ಯನ? ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಸತ್ಯದಲ್ಲಿ ಧರ್ಮರಾಜ ಇದ್ದಂತೆ ಅವನು ಯಾವತ್ತಿದ್ರು ನನಗೆ ಮೈದುನಾರರು, ನನ್ನ ಹೆತ್ತ ಮಗ. ಇದು ತೆಗೆದುಕೊಳ್ಳಿ ನನ್ನ ರಾಮವಚನ. ಬೇಸಿಗೆ ಮಗಳ ನಿನ್ನ ಬುದ್ಧಿ ಶಕ್ತಿಯನ್ನು ಇಲ್ಲಿವರೆಗೆ ನಾನು ಹುತ್ತನಾಗಿ ತಿರುವೆವು ಕ್ಯಾಚರಂತೆ ಹೊಡೆದಂತ ಆಯಿತು. ನನ್ನ ನವಿಸಿದ ಕೊರಟಿಗೆ ಬಂದೆ. ಈ ಸಂಕೋಚದಲ್ಲಿ ನವಿನಂತೆ ಹಾಡಿ ಕುಣಿಯುವಂತ. ಏನಿದು? ಇಂಥ ಸಮಯದಲ್ಲೂ ನಿಮ್ಗೆ ಹಾಡಿನ ಆಸೆನಾ? ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಬದುಕಬೇಕು ನನ್ನೊಲವೇ ನೀವಾರಿ ಮನಸುವೆ
ಗೆಳತಿ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸೈನಿಗೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸೈನಿಗೆ ಹೇಳು ಚಿನ್ನ ಏನಂದ್ರೆ ಹೇಳು ಚಿನ್ನ ಏನ್ಬೇಕ್ರಿ? ಒಂದೇ ಒಂದು ಏನದು? ಅಯ್ಯೋ, ಸ್ವಲ್ಪ ಜನ ಮೊದಲು ಅಯ್ಯೋ. ಏನ್ಬೇಕ್ರಿ? ಒಂದೇ ಒಂದು ಸಿಹಿ ಮುತ್ತು ಅಯ್ಯೋ, ಗೊತ್ತಾ? ಅಯ್ಯೋ, ನಾಚಿಕೆ. ಸಿಹಿ ಮುತ್ತಿನ ಕಾಣಿಕೆ ಬಾರನ ಸೈನಿಗೆ ಸಿಹಿ ಮುತ್ತಿನ ಕಾಣಿಕೆ ಬಾರನ ಸೈನಿಗೆ ಏನಂದ್ರೆ? ಹೇಳು ಚಿನ್ನ ಏನು
ಒಂದೇ ಒಂದು ಸಿಹಿ ಮುತ್ತು. ಅಯ್ಯೋ ಇಷ್ಟು ಜನರು ಬಂದಾಗ ಆಗಲ್ಲಪ್ಪ. ಮುತ್ತಂದ್ರೆ ಬಂದ್ರೆ ಆವತ್ತು. ಭಾರತೀಯೇ ಆಮದನ ಭಾರತೀಯೇ ಆಮದನ ಲಭಿಸುತ್ತಿದೆ ಸಂಗೀತ ಆಡಿದೆ ಇಷ್ಟೊತ್ತ ನಮ್ಮ ವೀರು ಬರ್ಲಿಂಗಲ್ಲ. ಬಂದೇ ಬಿಡ್ತಾರೆ ನೋಡಿ. ವೀರ ಬಾರಪ್ಪ, ನೀನು ಸುಸ್ತಾಗಿ ಬಂದಿದೆ ಅಂತ ಕಾಣುತ್ತೆ. ಕೈಕಾಲು ಮುಖ ತೊಳ್ಕೊಂಡು ಬಾ, ಬಿಸಿ ಬಿಸಿ ಯಾರು ಚಹಾ ಮಾಡ್ತೀನಿ ಕುಡಿಯುವಂತೆ. ನನ್ನ ಹೆಸರು ಬಂದಿದ್ದ ನಿಮ್ಮ ಕೈ ತುತ್ತಿನಿಂದ ಕೆಚ್ಚಿ ಬೆಳೆಸಿಕೊಂಡ್ರೆ ಈ ಬೀರ ಈಗಾಗಲೇ ಒಂದು ಕಣ್ಣಿಗೆ ಕುಡಿ ಹಾಲು ಕುಡಿದು ಒಂದು ಮಗನ ಜೋಳದ ನುಚ್ಚಾದರೂ ಉಂಡು ಬಂದಿದ್ದಾನೆ. ಆತಗೆ ನಾನಂದ್ರೆ ನಿಮಗೆ ಇಷ್ಟ ಅಲ್ಲವೇ? ಯಾಕಮ್ಮ ಈ ಲೆಕ್ಕ ಮಾತನಾಡ್ತೀರಪ್ಪ, ಈ ಲೆಕ್ಕ ಮಾತನಾಡ್ತೀರಿ. ನೀನಂದ್ರೆ ನಮ್ಮ ಪಂಚಪ್ರಾಣ. ಅಣ್ಣ, ಅದನ್ನೆಲ್ಲವನ್ನು ನಿಮ್ಮ ಧರ್ಮದವರಿಂದ ಕೇಳಿಸಿಕೊಂಡೇನೋ? ಕೇಳಿಸಿಕೊಂಡೆ. ಹಾಗೇಕೆ ಚತುರ್ಸ್ತಿಯನ್ನ ನಾನಂದರೆ ಪಂಚಪ್ರಾಣ ಎಂದು ಈಗ ತಾನೇ ಹೇಳಿದಲ್ಲ ಅಣ್ಣ. 10 ಮೈ ಮಾರಿದ 10 ಸಾವಿರಂತೆ 1 ಲಕ್ಷ ಹಣವನ್ನು ತೆಗೆದುಕೊಳ್ಳೋಣ. ಎಂತ ಮಗನ ಸಂಗ್ರಹ ನಿನ್ನದು? ನಿನ್ನದು ನಾವೆಟ್ಟನ್ನು ತೆಗೆದಿರುವಪ್ಪ. ನಿನ್ನ ಕುರಿ ಬರೀದಿದ್ದಪ್ಪ, ನಿನ್ನ ಕುರಿ ಬರೀದಿಲ್ಲ. ಯಾವ ನೀನ ತಂದ ಪಟ್ಟು ಉಂಡದು ತಿರುವ ಪೂಜೆ ಆಗಿದ್ದೇವಪ್ಪ, ಪೂಜೆ ಆಗಿದ್ದೇವೆ. ಅಣ್ಣ, ನಾನಿರುವರೆ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ಯೋಗಿ ಆದ ನೀನು ಎಂದು ಹೋಗಿಯಲ್ಲಣ್ಣ. ಈ ಜಗದಲ್ಲಿ ಬಿತ್ತಿ ಬೆಳೆಯದಿದ್ದರೆ ಈ ಜಗಕ್ಕೆ ಉಳಿಗಲ್ಲ ಇಲ್ಲ. ನೀನು ಹೋಗಿ ಅಲ್ಲ, ನಾನು ಹೇಗೆಲ್ಲ ಯೋಗಿ. ಎಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನದು? ನಿನ್ನ ಒಂದೊಂದ ಮಾತವನ್ನು ಕೇಳಿ ಜಗವನ್ನು ಬತ್ತು ಬಿಟ್ಟರೆ. ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವರಿಗೆ ಇಷ್ಟು ತಿಳಿಯಲಿಲ್ಲ ನನ್ನ. ಇನ್ನು ಕೇಳ ನಾನು ಹೇಗಿಲ್ಲ ಹೋಗಿ ಅರ್ಥವನ್ನು ಅಂಗೈನ 4 ಮಕ್ಕಳಿಗೆ ತಂದೆ ಆಗಿ, ಮೂಗರಿಗೆ ಮೇಘನಾಗಿ, ಕಡೆ ಸಂಗೀತ ಗಾಯನ ಮಾಡಿದ ಆ ಪುಟ್ಟ ಸ್ವಾಮಿ ಗದಿಗಿನ ಸಿದ್ದೇಶ್ವರ ಶ್ರೀಗಳು ಲಕ್ಷಾಂತರ ಮಕ್ಕಳಿಗೆ ನಿರ್ಯಾತನ ಮಾಡಿ ಅನೇಕ ಶಿಕ್ಷಾ ಸಂಸ್ಥೆಯನ್ನು ಕಟ್ಟಿಸಿ ಜೀವಿತ ದೋಷನಾದಲ್ಲ ಆ ನನ್ನ ವಿಜಯಪುರ ಸಿದ್ಧಗಂಗಾ ಶ್ರೀಗಳು ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಾಂತ ಮಾಡಿಸಿ ಬಿಡುವಿಲ್ಲದ ಪ್ರವಚನ ಮಾಡಿ ಭಕ್ತರಿಗೆ ಭಿಕ್ಷೆ ಕೊಟ್ಟು ಈ ವಂಶದ ಶರಣರನ್ನು ಮಂತ್ರಮಯ ಶರಣ ಮಾಡಿದ ಆ ನನ್ನ ಸರ್ದಾನಂದ ಗುರುಗಳು ಹುಟ್ಟಿದ ದಿನದಿಂದಲೇ ಕಂಚನದ ಕಾಲಿಗೆ ಸರಿಸಿ ಆಶೆಯನ್ನು ತೇಲಿಸಿ ಜೇಬುಗಳ ಟೀ ಶರ್ಟ್ ಅನ್ನು ಧರಿಸಿ ಅವರು ಸರ್ವ ಜನಾಂಗ ಬಿಡುವ ಪ್ರವಚನ ಮಾಡಿಸಿ ಅವರ ಸಾಯುವ ಮುನ್ನ ಈ ಬರೆದಿಟ್ಟ ಲೇಖೆಯನ್ನು ಈ ಜೀವವಿಲ್ಲದ ಮೇಲೆ ಏನಿದೆ ಅಣ್ಣ?
ನೀನು ಇಲ್ಲ. ಸಾಧ್ಯನೇ ಇಲ್ಲ ಅಂದ ಮೇಲೆ ಇನ್ನೇನು ಹೇಳಿದೆ ನಾ ಇದ್ರಲ್ಲಿ? ಯಾಕಪ್ಪ ಇದ್ಯಾಕ ನಿನ್ನ ಕಠಿಣ ಮಾತವನ್ನು? ಅಲ್ಲ, ಈ ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಸಲ ಅನ್ನದೇ ಹುಟ್ಟಿ ಬಿಟ್ಟಿ ಬೆಳೆಯುವ ನೀನು ಹೇಗೆಲ್ಲ ಹೇಗೆ ಅಣ್ಣ, ಹೇಗೆಲ್ಲ ಹೇಗೆ? ಅಲ್ಲಪ್ಪ, ನಿನ್ನ ಒಂದು ಮಾತು ಕೇಳಿ, ಈ ಜಗವನ್ನು ಮರ್ತು ಬಿಟ್ಟೇನಪ್ಪ, ಜಗವನ್ನು ಮರ್ತು ಬಿಟ್ಟಾನೆ. ಏನಿದು ಎಲ್ಲ ಸಂತೋಷ ಸಮಾರಂಭ? ಭಾರತ, ಶಶಿಧರ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಹೇಗೆ ನಡೆದಿದೆ ನಿನ್ನ ವಿದ್ಯಾಭ್ಯಾಸ? ಡಿಗ್ರಿ ಅಭ್ಯಾಸ ಆಗಿದೆ, ಚೆನ್ನಾಗಿ ನಡೆದಿದೆ. ಆದರೆ ಹಣದಾಗಿ ಹನ್ನೊಂದು ಕಡೆ ಬಂದಿಗೆ ಅದಕ್ಕೆ. ಅಲ್ಲ, ಈಗ ತಾನೇ ನಿನಗೆ ಮರಿ ಮಾಡಿದ ಹಣವನ್ನು ಕೊಟ್ಟಿನಿಲ್ಲ, ಅದನ್ನು ತಮ್ಮನಿಗೆ ಕೊಟ್ಟು ಬಿಡು. ಸೋದರ, ಎಷ್ಟು ಬೇಕಾಗಿದ್ದು ಸೋದರ? ಹಣವನ್ನು 25,000 ಹಣ ಕೊಟ್ಟು ಬಿಡೋಣ, ಸಾಕು ಅಷ್ಟೇ. ಆಯ್ತಪ್ಪ, ಹಣ ಅಂತಂದರೆ ಬಾಲ ಹಿಡಿತದಲ್ಲಿರ್ಬೇಕಪ್ಪ, ಬಾಲ ಹಿಡಿತದಲ್ಲಿರ್ಬೇಕು. ನೋಡಪ್ಪ, ಕೇಳಿದೆ ನಮ್ ಬೀರ ಹ್ಯಾಂಗ್ ಹಣವನ್ನು ದಾನ ಮಾಡ್ತಾ ಇದ್ದಾನೆ. ಎಂಥ ದೊಡ್ಡ ಗುಣ ಒಂದು ಮಾತಿಗೆ. ನನ್ನ ರಾಜ ಏನ್ರಿ, ನಮ್ ಬೀರ ಅಂದ್ರೆ ಸಾಮಾನ್ಯನ ಹಾಲು ಮತದ ಹುಲಿ ಬಡಕುಂದ್ರಿ ರಾಜ ಹುಲಿ ಇದ್ದಾಗೆ. ಅದಕ್ಕೆ ಅದು ನಿಮ್ಮ ಆಶೀರ್ವಾದ. ಎಷ್ಟು ನಾಸ್ತಿಯೋ ದೇವ್ರೆ ದೇವ್ರೆ, ಊರಲ್ಲಿ ಹುಡುಗರ ಕಾಣದ ವೈದ್ಯರಿಗೆ ಅಲ್ಲ ರೀ, ಈ ಸಂತೋಷದ ಸಮಯದಲ್ಲಿ ಹಾಗೆ ಕುಣಿಯೋಣ ಅಂತ. ಎಷ್ಟು ಅವಸರ ನಿಮಗೆ? ಆಗಿ ಶುರುವಾಗಿ. ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವ ಬಂದಾಗಲೆಂದು. ಕಷ್ಟ ಸುಖವೋ ಗೆಲುವೋ ಎಂದು ಬಾಳಲ್ಲಿ ಅರಿತಾಗಿದೆ. ಹಾಕಿ ಬಂದು ಮಾಡಿದೆವು. ಗಂಧೆಂದಿಗೋ